Then, in the previous class, we have discussed about the concept related to the rights of a buyer and some of the responsibilities of a buyer. Then, after completion of that, the last concept in the second module that is called as rights and duties of an unpaid seller. So here, based on that, the unpaid seller ಯಾರು ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. So the unpaid seller means, according to the Sale of Goods Act of the 1930, it defines that the person one who is called as unpaid seller, that he will be not be in the position to pay the full amount of the goods, but he will be received the goods. Such a person is called as an unpaid seller. So ಯಾವ ರೀತಿ ಆಗಿರ್ತಾನೆ ಅವನು ಅನ್ಪೇಡ್ ಸೆಲ್ಲರ್ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತಾನು ವಸ್ತುವನ್ನ ಕೊಂಡ್ಕೊಂಡಿರ್ತಾನೆ, ತಗೊಂಡು ಆ ವಸ್ತುವಿಗೆ ಹಣವನ್ನ ಪೂರ್ತಿಯಾಗಿ ಪಾವತಿಸಿರುವುದಿಲ್ಲ. ಮೇ ಬಿ he will be paid the initial amount called as a DP, called as a down payment. ಡೌನ್ ಪೇಮೆಂಟ್ ಅಂತ ಕಟ್ಟಿ ಉಳಿದಿರ್ತಕ್ಕಂತಹ ಅಮೌಂಟ್ ಅನ್ನ ಡ್ಯೂ ಅನ್ನಾಗಿ ಇಟ್ಕೊಂಡಿರ್ತಾನೆ. ಆ ಡ್ಯೂ ಇರ್ತಕ್ಕಂತಹ ಅಮೌಂಟ್ ಅನ್ನ ಅವನು ಏನ್ ಮಾಡಿರ್ತಾನೆ, ತಗೊಂಡಿರೋದಿಲ್ಲ ಅಥವಾ ಪೇ ಮಾಡಿರೋದಿಲ್ಲ, ಸೆಟಲ್ ಮಾಡಿರೋದಿಲ್ಲ. ಅಂತ ಪರ್ಸನ್ ಅನ್ನ ನಾವೇನಂತ ಕರಿತೀವಿ, ಅನ್ಪೇಡ್ ಸೆಲ್ಲರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದ ಗೂಡ್ಸ್ ಹ್ಯಾಸ್ ಬೀನ್ ಸೋಲ್ಡ್ ಅಂಡ್ ನಾಟ್ ರಿಸೀವ್ಡ್ ದ ಬಿಲ್ ಆಫ್ ಎಕ್ಸ್ಚೇಂಜ್. ಇಲ್ಲಿ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂತ ಹೇಳಿದ್ರೆ, the bill of exchange means the person will be not in the position to repay the amount. ಅವನು ಏನ್ ಮಾಡಿರೋದಿಲ್ಲ, ಹಣವನ್ನ ಪೂರ್ತಿಯಾಗಿ ಪಾವತಿಸಿರಲಿಲ್ಲ. ಆ ಪಾವತಿಸದೇ ಇರ್ತಕ್ಕಂತಹ ವ್ಯಕ್ತಿಯನ್ನ ನಾವು ಏನಂತ ಕರಿತೀವಿ, ಅನ್ಪೇಡ್ ಸೆಲ್ಲರ್ ಅಂತ ಹೇಳ್ಬಿಟ್ಟು ಕರಿತೀರಿ. ಸೊ ಬೇಸ್ಡ್ ಆನ್ ದಟ್, ಹಿಯರ್ there are several rights of a unpaid seller. The rights of an unpaid seller against the goods ಅಂತ ಹೇಳಿದ್ರೆ, ಅವ್ನಿಗೆ ಯಾವಾಗ ಆ ವ್ಯಕ್ತಿಗೆ ರೈಟ್ಸ್ ಇರೋದಿಲ್ಲ, ಅನ್ಪೇಡ್ ಸೆಲ್ಲರ್ಗೆ ರೈಟ್ಸ್ ಯಾವ ರೀತಿ ಇರುತ್ತೆ ಅಗೇನೆಸ್ಟ್ ದ ಗೂಡ್ಸ್, ಅದರ ವಿರುದ್ಧ ಅವರಿಗೆ ಅಂತ ಹೇಳಿದ್ರೆ, ರೈಟ್ ಟು ಲೀನ್ ಅಕಾರ್ಡಿಂಗ್ ಟು ಸೆಕ್ಷನ್ 47 to 49. ಇಲ್ಲಿ ರೈಟ್ ಟು ಲೀನ್ ಅಂತ ಹೇಳಿ ನಾವು ತೆಗೆದುಕೊಂಡಾಗ, the person will be in the position to retain the position of the goods until the price is paid. ಅಂತ ಹೇಳಿದ್ರೆ, ನೀನು ಒಂದು ವಸ್ತುವನ್ನ ತಗೊಂಡಿರ್ತೀಯ, ಆ ವಸ್ತುವಿಗೆ ಹಣವನ್ನ ಕೊಟ್ಟಿರೋದಿಲ್ಲ, ಪೂರ್ತಿಯಾಗಿ ಕೊಡದೇ ಇರ್ತಕ್ಕಂತ ಸಂದರ್ಭದಲ್ಲಿ ಆ ವಸ್ತುವಿನ ಪೊಸಿಷನ್ ಅನ್ನ ರಿಟೈನ್ ಹಂಗೆ ಇಟ್ಟು, ಆಫ್ಟರ್ ದ ಪೇಮೆಂಟ್ ಆಫ್ ದ ಫುಲ್ ಅಮೌಂಟ್ ಓನ್ಲಿ, ದೆನ್ ದ ಪೊಸಿಷನ್ ಆಫ್ ದ ಗೂಡ್ಸ್ will be handed over to the person. Then he will become a buyer or he will become a consumer. So until and unless the party is declining to pay the amount, such a time he will be treated as a unpaid seller. But there are some of the rights are indicated only for the lien. ಯಾವಾಗ ಅವನು ಲೀನ್ ಆಗ್ತಾನೆ ಅಂತ ಹೇಳಿದ್ರೆ, see here, this right can be liened, means when the person will not be in the position to repay the amount and his position and only for his recovery of the price of the goods sold, but not for the recovery of the warehouse charges or for the godown rent. ಈಗ ನೀನ್ ಅರ್ಧ ಅಮೌಂಟ್ ಕೊಟ್ಟಿದ್ಯಾ, ಪ್ರಾಡಕ್ಟ್ ನನ್ನ ಹತ್ರನೇ ಇದೆ, ಅವಾಗ ನಾನು ನೀನಿನ್ನ ಪೂರ್ತಿ ಹಣ ಕೊಡೋತಕ್ಕಂತಹ ಸಂದರ್ಭದವರೆಗೂ ನೀನು ನನ್ನ ಗೋಡೌನಿನ ಏನು ನಿನ್ನ ಅಸೆಟ್ ನನ್ನ ಹತ್ರ ಇದೆ, ಅದ್ರ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೋಡೌನ್ ಚಾರ್ಜಸ್ ಆಗಿರ್ಬೋದು, ಅಥವಾ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಪೊಸಿಷನ್ ಆಫ್ ದ ಗೂಡ್ಸ್ ಆಗಿರ್ಬೋದು, ರೆಂಟ್ ಕೊಡು, ಅಥವಾ ವೇರ್ ಹೌಸ್ ಅಲ್ಲಿ ನಾನು ಇಟ್ಟಿದ್ದೀನಿ ನಿನ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ವೇರ್ ಹೌಸ್ ಚಾರ್ಜಸ್ ಅನ್ನ ಕೊಡು ಅಂತ ನಾವು ಕಲೆಕ್ಟ್ ಮಾಡಂಗಿಲ್ಲ. ಯಾವಾಗ ಅವನು ಲೀನ್ ಆಗ್ತಾನೆ, ಓನ್ಲಿ he will be repay the amount whatever is settled at the time of purchasing. ನಾವು ತಗೊಂಡಾಗ ಎಷ್ಟು ಹಣವನ್ನ ಪಾವತಿಸಬೇಕಾಗಿರುತ್ತೆ ಅಷ್ಟು ಹಣವನ್ನ ಅವನೇನ್ ಮಾಡಿರ್ಬೇಕು, ಪಾವತಿಸಬೇಕಾಗತ್ತೆ, ಹೊರತು ಬೇರೆದಲ್ಲ.
ಸೊ ಆ ರೈಟ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, when the unpaid seller has the possession of the goods, ಯಾವಾಗ ಇವ್ರಿಗೆ ರೈಟ್ ಇರುತ್ತೆ ಅಂತ ಹೇಳಿದ್ರೆ, ಅವನು unpaid seller has the possession of the goods, ಅವನು ನಿನ್ ಗೂಡ್ಸ್ ನ ತಗೊಂಡು ಹೋಗ್ಬಿಟ್ಟಿದ್ಯಾ, ಬಟ್ ನೀನು ಹಣವನ್ನ ಪಾವತಿಸುತ್ತಿಲ್ಲ, ಆ ಸಂದರ್ಭದಲ್ಲಿ ಬೈಯರ್ ಏನ್ ಮಾಡ್ಬೋದು, ಸೆಲ್ಲರ್ ಏನ್ ಮಾಡ್ಬೋದು, ಬೈಯರ್ ಮೇಲೆ ರೈಟ್ ಅನ್ನ ಚಲಾಯಿಸಬಹುದು. when the goods have been sold on credit, ನಾವು ಸಾಲ ಕೊಟ್ಬಿಟ್ಟಿದೀವಿ, ಅವಾಗ ಏನಾಗ್ತಾನೆ, ಅವ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವನು ತಪ್ಪಿಗೆ ಸಿಕ್ಕಾಕೊಳ್ತಕ್ಕಂಥದ್ದು. when the credit period is over and the price is not paid, ನಿನಗೆ 1 ತಿಂಗಳು 2 ತಿಂಗಳು 3 ತಿಂಗಳು ಕಾಲದ ಅವಕಾಶ ಇರುತ್ತೆ ಏನಕ್ಕೆ, ಸಾಲಕ್ಕೆ, ಕ್ರೆಡಿಟ್ ಪೀರಿಯಡ್. ಆ ಕ್ರೆಡಿಟ್ ಪೀರಿಯಡ್ ಮುಗಿದ ನಂತರವೂ ಸಹ ನೀವೇನ್ ಮಾಡಿಲ್ಲ, ಹಣವನ್ನ ಪಾವತಿಸಿಲ್ಲ, ಆ ಸಂದರ್ಭದಲ್ಲಿ ಏನಾಗ್ತೀರಾ, when the buyer becomes insolvent, insolvent in the sense he may be in the, it may causes of a death ಆಗಿರ್ಬೋದು, ಅಥವಾ ಅದರ್ ಸಿವಿಯರ್ ಆಕ್ಸಿಡೆಂಟ್ ಗೆ ತುತ್ತಾದಾಗ ಅವನೇನಾಗಿರ್ತಾನೆ, ರೀಪೇ ಮಾಡ್ಲಿಕ್ಕೆ ಆಗೋದಿಲ್ಲ. then ರೈಟ್ ಆಫ್ ಸ್ಟಾಪೇಜ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಸ್ಟ್, ಇಲ್ಲಿ ಟ್ರಾನ್ಸಿಸ್ಟ್ ಅಂತ ಹೇಳಿ ನಾವು ತೆಗೆದುಕೊಂಡಾಗ ಜರ್ನಿ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳಿದ್ರೆ, when the unpaid seller will not be in the position to repay the amount, that time we can able to stop the transist ಅಂತ ಹೇಳಿದ್ರೆ, ಟ್ರಾನ್ಸ್ಪೋರ್ಟೇಷನ್ ಮಾಡದಿರ ಸೆಲ್ಲರ್ ಆಗಿರ್ತಕ್ಕಂಥ ಒಂದು ಸ್ಟಾಕ್ ಅನ್ನ ಮಾಡ್ಕೋಬಹುದು. ಸೊ ಯಾವಾಗ you write in according to section 50 to 52, this right of the unpaid seller means stop the goods when they are in transit, ಅವನು ಏನ್ ಮಾಡ್ಬೋದು, ಸ್ಟಾಪ್ ಅನ್ನ ಮಾಡ್ಬೋದು. ಯಾವಾಗ ಅಂತ ಹೇಳಿದ್ರೆ, ಅದು ಜರ್ನಿ ಅಂತ ಹೇಳಿದ್ರೆ ಏನು, ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ಆ ಟ್ರಾನ್ಸ್ಪೋರ್ಟೇಷನ್ ಸ್ಟಾರ್ಟ್ ಆಗುತ್ತೆ, ಆ ಟ್ರಾನ್ಸ್ಪೋರ್ಟೇಷನ್ ಆಗೋದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೋದು, ಅವನು ಸ್ಟಾಪ್ ಅನ್ನ ಮಾಡಬಹುದು. ಇನ್ನ ಅದನ್ನ ಹೊರತುಪಡಿಸಿ when the buyer becomes insolvent, ಯಾವುದೇ ಒಂದು ಕಾಯಿಲೆಗೆ ತುತ್ತಾದಾಗ ಅಥವಾ ಇನ್ಸಾಲ್ವೆನ್ಸಿಗೆ ಆದಾಗ ಬೇಕಾದ್ರೆ ಏನ್ ಮಾಡ್ಬೋದು, ಅವನು ಅಕಾರ್ಡಿಂಗ್ ಟು ಸೆಕ್ಷನ್ 50 ಪ್ರಕಾರ ಏನ್ ಮಾಡ್ಬೋದು, ಸ್ಟಾಪ್ ಅನ್ನ ಮಾಡಬಹುದು. then ರೈಟ್ ಆಫ್ ರಿಲೀಸ್ ಅಥವಾ ರೀಸೇಲ್, ಇಲ್ಲಿ ನಾವು ರೈಟ್ ಆಫ್ ರೀಸೇಲ್ ಅಂತ ಹೇಳಿ ನಾವು ತೆಗೆದುಕೊಂಡಾಗ, ರೀಸೇಲ್ ಅಥವಾ ರಿಲೀಸ್, ನನ್ನ ಒರಿಜಿನಲ್ ಪಾರ್ಟಿಯಿಂದ ಗೂಡ್ಸ್ ಅನ್ನ ರಿಲೀಸ್ ಮಾಡ್ಬಿಡ್ತಕ್ಕಂಥ, ಬೇರೆಯವ್ರಿಗೆ ರಿಲೀಸ್ ಮಾರಾಟ ಅಥವಾ ರೀಸೇಲ್. According to section 54, the unpaid seller can resell the goods. ಈಗ ನಾನು ತಗೊಂಡಿದ್ದೀನಿ ಪ್ರಾಡಕ್ಟ್ ಅನ್ನ, ನಾನು ಹಣವನ್ನ ಪಾವತಿಸಿಲ್ಲ ಪೂರ್ತಿ, ನಾನೇನ್ ಮಾಡ್ಬೋದು, ನನ್ನ ಹತ್ರ ಇರ್ತಕ್ಕಂಥ ಪ್ರಾಡಕ್ಟ್ ನ ಬೇರೆಯವ್ರಿಗೆ ಮಾರಿ ಉಳಿದಿರ್ತಕ್ಕಂಥ ಹಣವನ್ನ ಯಾರಿಗೆ, ಒರಿಜಿನಲ್ ಪಾರ್ಟಿಗೆ ಏನ್ ಮಾಡ್ಬೋದು, ನಾನು ಸೆಟಲ್ ಅನ್ನ ಮಾಡಬಹುದು. ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, when the goods are perishable, ಇಲ್ಲಿ ನಮ್ಗೆ ಪೆರಿಷಬಲ್ ಪ್ರಾಡಕ್ಟ್ಸ್ ಬರ್ತದೆ, ಇಂಪೆರಿಷಬಲ್ ಪ್ರಾಡಕ್ಟ್ಸ್ ಬರ್ತದೆ. ಇಲ್ಲಿ ಪೆರಿಷಬಲ್ ಅಂತ ಹೇಳಿ ನಾವು ತೆಗೆದುಕೊಂಡಾಗ, ಪೆರಿಷಬಲ್ ಅಂತ ಹೇಳಿ ನಾವು ತೆಗೆದುಕೊಂಡಾಗ, ಈಗ ನಾನು ನಿಮ್ಮ ಹತ್ರ ಅಂತ ಹೇಳಿದ್ರೆ, ನಿಮ್ಮನ್ನ ಎಕ್ಸ್ ನನ್ನ ವೈ ಅಂತ ತಗೊಳ್ಳೋಣ ಮಕ್ಕಳ, ನಿಮ್ಮ ಹತ್ರ ನಾನು ಒಂದು ಪ್ರಾಡಕ್ಟ್ ನ ತಗೊಂಡಿದ್ದೀನಿ, ಬಟ್ ಎತ್ಕೊಂಡು ಹೋಗಿಲ್ಲ. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, ನಾನು ಅನ್ಪೇಡ್ ಸೆಲ್ಲರ್, ನಾನು ನಿಮ್ಮ ಹತ್ರ ತಗೊಂಡಿದ್ದೀನಿ, ಬಟ್ ಹಣವನ್ನ ಪೂರ್ತಿಯಾಗಿ ಸೆಟಲ್ ಮಾಡಿಲ್ಲ. ದ ಒರಿಜಿನಲ್ ಪಾರ್ಟಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, you are having a right to resell the product to any person because it is perishable. If you people will be store the product, it will be perished, it cannot be used by any other person because it is destroyed or spoiled ಅಂತ ಅರ್ಥ. ಸೊ ಅಲ್ಲಿ ನಾವು ಯಾವ ವಸ್ತುವನ್ನ ಹೆಚ್ಚು ದಿನಗಳ ಕಾಲ ಶೇಖರಣೆಯನ್ನ ಮಾಡಲು ಆಗೋದಿಲ್ವೋ ಅಂತ ವಸ್ತುಗಳನ್ನ ನಾವೇನಾದ್ರೂ ಮಾರಾಟ ಮಾಡಿ ಅನ್ಪೇಡ್ ಸೆಲ್ಲರ್ ಅಂತ ಇದ್ರೆ, ಅಂತ ವ್ಯಕ್ತಿಗೆ ನಾವೇನ್ ಮಾಡ್ಬೋದು, ಸರಕುಗಳನ್ನ ಬೇರೆಯೊಬ್ಬರಿಗೆ ಮಾರಾಟವನ್ನ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಒರಿಜಿನಲ್ ಪಾರ್ಟಿಗೆ ಇರುತ್ತೆ. ವಿ ಕೆನಾಟ್ ಏಬಲ್ ಟು ವೇಟ್ ಫಾರ್ ದ ಅನ್ಪೇಡ್ ಸೆಲ್ಲರ್ ಬಿಕಾಸ್ he may or may not be interested or may not be interested, but he is not yet settled or paid a full amount of a particular premium or the whatever the price has been declared. So that time we can able to sell the product, resell the product to the other person for whom we need, ನಮ್ಗೆ ಯಾರು ಬೇಕೋ ಅವ್ರಿಗೆ ಮಾರಾಟವನ್ನ ಮಾಡಿ ನಾವು ಹಣವನ್ನ ಸ್ವೀಕರಿಸಬಹುದು. Then when the goods are not perishable, ಅದು ಒಂದು ವೇಳೆ ಆ ವಸ್ತುಗಳು ಏನಾದ್ರೂ ಪೆರಿಷಬಲ್ ಆಗ್ತಾ ಇಲ್ಲ, ಓಕೆ, ಇಟ್ ಈಸ್ ಇಂಪೆರಿಷಬಲ್, ವಿ ಕ್ಯಾನ್ ಏಬಲ್ ಟು ಬಿ ಸ್ಟೋರ್ಡ್ ಅಂತ ಬಂದ್ರೆ, ಅಂತ ಸಂದರ್ಭದಲ್ಲಿ ನಾವು ರೀಸೇಲ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ವಿತ್ ದ ನೋಟಿಸ್ ಟು ದ ಬೈಯರ್, ಯಾರು ತಗೊಂಡಿರ್ತಾನೆ,
ತಗೊಂಡಿದ್ದಾನೆ, ಹಣ ಪೂರ್ತಿ ಸೆಟಲ್ ಮಾಡಿದ್ರೆ ಮಾತ್ರ ಅವ್ನು ಬೈಯರ್ ಆಗ್ತಾನೆ. ಸೊ ಹಣ ಪೂರ್ತಿ ಸೆಟಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅನ್ಪೇಡ್ ಸೆಲ್ಲರ್ ಅವನು ಅಲ್ವಾ. ಸೊ ಅನ್ಪೇಡ್ ಆಗಿರ್ತಾನೆ ನಿಮಗೆ. ಸೊ ಅಂತ ಸಂದರ್ಭದಲ್ಲಿ when we bring a notice, ಅವನ ಒಂದು ನೋಟಿಸ್ಗೆ ತಂದು and the buyer of his intention to resell and effect to resell to the buyer, ಅದೇನಾಗುತ್ತೆ, ನಿನ್ನ ನೋಟಿಸ್ಗೆ ತಂದು ನೋಡಪ್ಪ ನೀನೇನಾದ್ರೂ ಇಷ್ಟು ದಿನಗಳ ಒಳಗಾಗಿ ಆ ಸರಕನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಫಾರ್ಚುನೇಟ್ಲಿ we people will resell a product to the other party, those who are in interested. ಯಾರು ಇಂಟ್ರೆಸ್ಟೆಡ್ ಆಗಿರ್ತಾರೋ ಅವರಿಗೆ ನಾವೇನ್ ಮಾಡ್ತೀವಿ, ವಸ್ತುವನ್ನ ಮಾರಾಟವನ್ನ ಮಾಡಿಬಿಡ್ತೀವಿ ಅಂತ ಹೇಳಿ ನಾವೇನ್ ಮಾಡ್ಬೋದು, ಈ ಒಂದು ಇದನ್ನ ರೀಸೇಲ್ ಅನ್ನ ಮಾಡಬಹುದು. ಅದನ್ನ ರೈಟ್ ಟು ಏನಂತ ಕರಿತೀವಿ, ರೀಸೇಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದೀಸ್ ಆರ್ ದ ಸಮ್ ಆಫ್ ದ ರೈಟ್ಸ್ ಆಫ್ ಎ ಅನ್ಪೇಡ್ ಸೆಲ್ಲರ್. ಸೊ ಇಷ್ಟು ನಮಗಿರ್ತಕ್ಕಂತಹ ರೈಟ್ಸ್. ನಿಮಗೆ 6 ಮಾರ್ಕ್ಸ್ ಕೇಳ್ತಾರೆ, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಎ ಅನ್ಪೇಡ್ ಸೆಲ್ಲರ್. ಸೊ ಇಷ್ಟೇ ಇರ್ತಕ್ಕಂಥ ರೈಟ್ಸ್ ಅಂಡ್ ಡ್ಯೂಟೀಸ್. 3 ರೈಟ್ಸ್, ಒಂದೊಂದಕ್ಕೆ 2 ಮಾರ್ಕ್ ಇರುತ್ತೆ. ಸೊ 3 2 6 ಮಾರ್ಕ್ಸ್ ಆಗುತ್ತೆ. ಓಕೆನಾ. ಸೊ ಇಲ್ಲಿಗೆ ನಮಗೆ ಪೂರ್ತಿಯಾಗಿರ್ತಕ್ಕಂತಹ ಚಾಪ್ಟರ್ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಆಕ್ಟ್ ಇಲ್ಲಿಗೆ ಮುಗಿಯುತ್ತೆ. ಸೊ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅನ್ನ ತಗೊಂಡಿದ್ದೆ ಆದರೆ ಓಕೆನಾ, ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ 14 ಮಾರ್ಕ್ಸ್, ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ 6 ಮಾರ್ಕ್ಸ್, 6 + 14 ಅಲ್ವಾ, ನಮಗೆ ಟೋಟಲ್ ಆಗಿ 20 + 2 22 ಮಾರ್ಕ್ಸ್ ಇನ್ ದ ಸೆಕೆಂಡ್ ಚಾಪ್ಟರ್. ಅಂಡ್ ಕಮಿಂಗ್ ಟು ದ ಫಸ್ಟ್ ಚಾಪ್ಟರ್ 6 ಮಾರ್ಕ್ಸ್ 1 ಕ್ವಶನ್ ಪ್ಲಸ್ 2 ಮಾರ್ಕ್ಸ್ 1 ಕ್ವಶನ್ 8 ಮಾರ್ಕ್ಸ್. ಸೊ ಇಲ್ಲಿಗೆ ನಮಗೆ ಟೋಟಲ್ ಆಗಿ 30 ಮಾರ್ಕ್ಸ್ ಆಫ್ ದ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಮುಗಿದಿದೆ ಮಕ್ಕಳ. ಎಕ್ಸ್ಕ್ಲೂಡಿಂಗ್ ಆಫ್ ದ 17 ಅಲ್ಲಿ ನಾವು 30 ಮಾರ್ಕ್ಸ್ ಮುಗಿದಿದೆ ನಿಮ್ಮ ಒಂದು ಕ್ವಶನ್ ಬೇಸ್ಡ್ ಅಲ್ಲಿ. ಇನ್ನ ನೆಕ್ಸ್ಟ್ ಇರ್ತಕ್ಕಂತಹ ಚಾಪ್ಟರ್ ಅಂತ ಹೇಳಿ ನಾವು ತೆಗೆದುಕೊಂಡ್ರೆ ನಮಗೆ ಕಾಂಪಿಟೇಷನ್ ಆಕ್ಟ್, ಕನ್ಸ್ಯೂಮರ್ ಲಾ. ಓಕೆನಾ. ಇಲ್ಲಿ ಕಾಂಪಿಟೇಷನ್ ಆಕ್ಟ್ ಅಂತ ಹೇಳಿದಾಗ ಅಫೆನ್ಸಸ್, ಪೆನಾಲಿಟೀಸ್ ಬಗ್ಗೆ ಬರುತ್ತೆ. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳಿ ತೆಗೆದುಕೊಂಡ್ರೆ ಅದು ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ. ಯಾವುದು? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ರೈಟ್ಸ್, ಡ್ಯೂಟೀಸ್, ಕನ್ಸ್ಯೂಮರ್ ಫೋರಮ್ಸ್ ಎಲ್ಲ ಬರುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಜಸ್ಟ್ ಐ ವಿಲ್ recall the second chapter, what and all will be there to you people, and whatever I send to you in a Zoom classes, and I will upload it all to the YouTube, and you should be able to view again and again. It's a very important chapter, my dear children. The Indian Contract Act 1872 ನ ಪ್ರಕಾರ ನಾವು ತಗೊಂಡಿದ್ದೆ ಆದ್ರೆ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಇದೆ. ಯುನಿಲ್ಯಾಟ್ರಲ್ ಕಾಂಟ್ರಾಕ್ಟ್, ಬೈಲಾಟ್ರಲ್ ಕಾಂಟ್ರಾಕ್ಟ್, QC ಕಾಂಟ್ರಾಕ್ಟ್ ಅಲ್ವಾ, ಮೈನರ್ ಆಸ್ ಅ ಕಾಂಟ್ರಾಕ್ಟ್, ಯಾರ ಜೊತೆ ಮಾಡಬೇಕು ನಾವು ಕಾಂಟ್ರಾಕ್ಟ್ ಅನ್ನೋದನ್ನೆಲ್ಲವನ್ನ ಸಹ ಗಮನಿಸಿದೀವಿ ಸ್ಪಷ್ಟವಾಗಿ. ಸೊ ಅದರಲ್ಲೇ ನಾವು ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು, ಕ್ಲಾಸಿಫಿಕೇಶನ್ಸ್ ಆಫ್ ಎ ಕಾಂಟ್ರಾಕ್ಟ್, breach of contract, remedies for a breach of contract, offer and acceptances, essentials of a valid offer, revocation of an offer ಅಲ್ವಾ. ಸೊ ಇವೆಲ್ಲವೂ ಸಹ ಆಫರ್ ಅಲ್ಲಿ ಬರ್ತದೆ ಅಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ. ಇನ್ನ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಂತ ಹೇಳಿ ನಾವು ತಗೊಂಡಿದ್ದೆ ಆದರೆ ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ 1930 ನ ಪ್ರಕಾರ ಇಲ್ಲಿ ನಾವು essentials of a contract, conditions and guarantees, rights and duties of a buyer, rights and duties of a unpaid seller. These are the some of the concepts of which we people are shown in the second model, that is called as contract laws. So after completion of that, the next very important chapter to you people, my dear children, that is the third concept, that is the Competition Act and the Consumer Law. So here in this Competition Act ಅಂತ ಹೇಳಿ ನಾವು ತೆಗೆದುಕೊಂಡಿದ್ದೆ ಆದ್ರೆ ಇಲ್ಲಿ the competition ಅಂತ ಹೇಳಿ ನಾವು ತೆಗೆದುಕೊಂಡಾಗ, so what do you mean by competition ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಇಲ್ಲಿ MRTP Act 1969 ನ ಪ್ರಕಾರ MRTP ಅಂತ ಹೇಳಿ ತಗೊಳ್ತೀವಿ ನಾವು, ಮೊನೋಪೊಲೀಸ್ ಅಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಅಂತಕ್ಕಂಥದ್ದು. ಸೊ ಮೊನೋಪೊಲೀಸ್ ಆಕ್ಟ್ ಅಂತಕ್ಕಂಥದ್ದು ಎಕನಾಮಿಕ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಅದರ್ ಕಾನ್ಸೆಪ್ಟ್ಸ್ ಅಂತ ಹೇಳಿ ನಾವು ವರ್ಲ್ಡ್ ಬ್ಯಾಂಕ್ ಇಂದ ಯಾವ ರೀತಿ ನಮ್ಗೆ ಕಾಂಪಿಟೇಷನ್ ಅಂತಕ್ಕಂಥದ್ದು, ಮಾರ್ಕೆಟ್ಗೆ ಏನೆಲ್ಲ
ಕೊಡುತ್ತೆ ಅನ್ನೋದ್ರ ಬಗ್ಗೆ ತಗೊಳ್ತೀವಿ ನಾವುಗಳು. ದ ಫಾಲೋಯಿಂಗ್ ಆರ್ ದ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ಅಂತ ಹೇಳಿ ನಾವು ನೋಡಿದ್ದೆ ಆದ್ರೆ ಇಲ್ಲಿ ನಾವು ಪ್ರೈಸ್ ಫಿಕ್ಸಿಂಗ್ ಆಗಿರ್ಬೋದು ಅಥವಾ ವೆಂಡರ್ ಲಾಕಿಂಗ್ ಆಗಿರ್ಬೋದು ಅಥವಾ ಡಿಫರೆಂಟ್ ಕಾನ್ಸೆಪ್ಟ್ಸ್ ಬಗ್ಗೆ ನಾವಿಲ್ಲಿ ಕಾಂಪಿಟೇಷನ್ ಆಕ್ಟ್ ನ ಬಗ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಅಂದ್ರೆ ಏನು, ಕನ್ಸ್ಯೂಮರ್ ಅಂದ್ರೆ ಏನು, ಕಾರ್ಟೆಲ್ ಅಂತ ಬರುತ್ತೆ. ಕಾರ್ಟೆಲ್ ಅಂದ್ರೆ ಏನು ಅಂದ್ರೆ ದ ಕಾರ್ಟೆಲ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತೀವಿ ನಾವು. ದ ಕಾರ್ಟೆಲ್ ಇಸ್ ಅನ್ ಅಸೋಸಿಯೇಷನ್ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಇಟ್ ಇನ್ಕ್ಲೂಡ್ಸ್ ದ ಪ್ರೊಡ್ಯೂಸರ್ಸ್, ಸೆಲ್ಲರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಟ್ರೇಡರ್ಸ್ ಆರ್ ದ ಸರ್ವಿಸ್ ಪ್ರೊವೈಡರ್ಸ್, ಇವರೆಲ್ಲರನ್ನ ನಾವೇನಂತ ಕರಿತೀವಿ, ಕಾರ್ಟೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಿಮ್ಗೆ 2 marks ಗೆ ಇಂಪಾರ್ಟೆಂಟ್. ವಾಟ್ ಯು ಮೀನ್ ಬೈ ಕಾರ್ಟೆಲ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಕಾಂಪಿಟೇಷನ್ ಆಕ್ಟ್ ಗೆ ಸಂಬಂಧಿಸಿದಂತೆ. ದ ಕಾರ್ಟಲ್ಸ್ ಆರ್ ದ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಇನ್ ವಿಚ್ ದ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಸೆಲ್ಲರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಟ್ರೇಡರ್ಸ್ ಆರ್ ದ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅವರೆಲ್ಲರ ಮಧ್ಯೆ ಇರ್ತಕ್ಕಂಥ ಅಗ್ರಿಮೆಂಟ್ ಅನ್ನ ನಾವೇನಂತ ಕರಿತೀವಿ, ಕಾರ್ಟೆಲ್ ಅಂತ ಹೇಳ್ಬಿಟ್ಟು ಕರಿತೀರಿ. ಸೊ ಆ ರೀತಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸನ್ಸ್ ಬಗ್ಗೆ, ರಿಲೆವೆಂಟ್ ಮಾರ್ಕೆಟ್ ಅಂದ್ರೆ ಏನು, ಪ್ರಾಡಕ್ಟ್ ಮಾರ್ಕೆಟ್ ಅಂದ್ರೆ ಏನು, ಸರ್ವಿಸ್ ಅಂದ್ರೆ ಏನು, ಸ್ಟ್ಯಾಟ್ಯುಟರಿ ಅಥಾರಿಟಿ ಅಂದ್ರೆ ಏನು, ಟರ್ನ್ ಓವರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ಕಾಂಪಿಟೇಷನ್ ಆಕ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ತಿಳ್ಕೊಳ್ತೀವಿ. ಸೊ ಈ ಡ್ಯೂಟೀಸ್ ಆಫ್ ಎ ಡೈರೆಕ್ಟರ್ ಜನರಲ್ ಯಾರೆಲ್ಲ ಬರ್ತಾರೆ ಅನ್ನೋದನ್ನ ತಿಳ್ಕೊಳ್ತೀವಿ. ಪೆನಾಲಿಟೀಸ್ ಅನ್ನೋದನ್ನ ತಿಳ್ಕೊಳ್ತೀವಿ. ಇದು ಸಣ್ಣದಾಗಿರ್ತಕ್ಕಂತಹ ಕಾನ್ಸೆಪ್ಟ್ ನಿಮಗೆ ಯಾವುದು, ಕಾಂಪಿಟೇಷನ್ ಆಕ್ಟ್. ಈ ಮೀನಿಂಗ್ಸ್ ಎಲ್ಲವೂ ಸಹ ತಿಳ್ಕೊಂಡ್ರೆ ನಮ್ ಕಾಂಪಿಟೇಷನ್ ಆಕ್ಟ್ ಅಂತಕ್ಕಂಥದ್ದು ಮುಗಿಯುತ್ತೆ. ಅಂದ್ರೆ ಫೀಚರ್ಸ್ ಆಫ್ ದ ಕಾಂಪಿಟೇಷನ್ ಲಾ ಅಂತ ಬರುತ್ತೆ. ಜಸ್ಟ್ ದ ಫೀಚರ್ಸ್ ಇದೆ, ಸಣ್ಣ ಕಾನ್ಸೆಪ್ಟ್, ಅದು 6 marks ಕಾನ್ಸೆಪ್ಟ್ ಕಾಂಪಿಟೇಷನ್. ಅದಾದ ಮೇಲೆ ನಮ್ಗೆ ಬರ್ತಕ್ಕಂಥದ್ದು ಕನ್ಸ್ಯೂಮರ್ ಪ್ರೊಟೆಕ್ಷನ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಹೇಳಿ ತೆಗೆದುಕೊಂಡಾಗ ಹೂ ಇಸ್ ಎ ಕನ್ಸ್ಯೂಮರ್, ರೈಟ್ಸ್ ಆಫ್ ಎ ಕನ್ಸ್ಯೂಮರ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ಸ್ ಅಂತ ಬರ್ತದೆ. ದ ಸೆಂಟ್ರಲ್ ಗವರ್ನಮೆಂಟ್ ಅಥವಾ ದ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್, ಸ್ಟೇಟ್ ಅದನ್ನ ನಾವು ಡಿಸ್ಟ್ರಿಕ್ಟ್ ಫೋರಂ, ಸ್ಟೇಟ್ ಕಮಿಷನ್, ನ್ಯಾಷನಲ್ ಕಮಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಡಿಸ್ಟ್ರಿಕ್ಟ್ ಫೋರಮಿನ ಪ್ರೊಸೀಜರ್ ಯಾವ್ದಿರ್ತದೆ, ಏನೆಲ್ಲ ರೆಮಿಡೀಸ್ ಅನ್ನ ನಾವು ತಗೊಳ್ಬೇಕಾಗತ್ತೆ ಅನ್ನೋದನ್ನ ನಾವಿಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಓದ್ತೀವಿ. ಹೂ ಕ್ಯಾನ್ ಫೈಲ್ ಎ ಕಂಪ್ಲೇಂಟ್, ಯಾರು ಕಂಪ್ಲೇಂಟ್ ಅನ್ನ ಕೊಡ್ಬೋದು, ವಾಟ್ ಆರ್ ದ ರೆಮಿಡೀಸ್ ಫಾರ್ ದ ಕಂಪ್ಲೇಂಟ್ ಹೋಲ್ಡರ್, ಏನೆಲ್ಲ ರೆಮಿಡೀಸ್ ಇರುತ್ತೆ ಅನ್ನೋದನ್ನ ನಾವುಗಳು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋನಲ್ಲಿ ಗಮನಿಸ್ತಾ ಹೋಗೋಣ. ಸೊ ಇವಾಗ ನಾವು ಇಲ್ಲಿಗೆ ಕಾಂಟ್ಯಾಕ್ಟ್ ಆಕ್ಟ್ ಸೆಕೆಂಡ್ ಚಾಪ್ಟರ್ ಅಂತಕ್ಕಂಥದ್ದನ್ನ ವೈಂಡಪ್ ಅನ್ನ ಮಾಡಿದ್ದೀವಿ. ಸೊ ಡು ಯು ಫೈಂಡ್ ಎನಿ ಡೌಟ್ಸ್ ಮೈ ಡಿಯರ್ ಚಿಲ್ಡ್ರನ್? Please do contact me. I will be here to clarify your doubts, my dear children. Thank you.